ರೈಟ್, ನಮ್ಮ ಜೊತೆ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಮಾಜಿ ಅಡ್ವೊಕೇಟ್ ಜನರಲ್. ರೈಟ್, ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮ ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ ಕೌಂಟೇ ಮಾಡಿಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದು ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನು ನೋಡಿದಾಗ ತಮಗೇನು ಅನ್ಸುತ್ತೆ ಅಂತ? ಅಂದರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂಥ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಅದಲ್ದಲೇ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ಮ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಲೇ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂಥ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯನ ಉಪಜಾತಿಗಳನ್ನು ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನು ಸರಿ ಮಾಡುವಂಥ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದರೆ ಈಗ ಬ್ರಾಹ್ಮಣರಲ್ಲೂ ಏನು ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನು ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನು ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನು ನೀವು ಕೊಡಬೇಕಾಗಿತ್ತು. ಹಾಗಾಗಿ ರೈಟ್, ನಮ್ಮ ಜೊತೆ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಮಾಜಿ ಅಡ್ವೊಕೇಟ್ ಜನರಲ್. ರೈಟ್, ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮ ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ ಕೌಂಟೇ ಮಾಡಿಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದು ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನು ನೋಡಿದಾಗ ತಮಗೇನು ಅನ್ಸುತ್ತೆ ಅಂತ? ಅಂದರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂಥ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಅದಲ್ದಲೇ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ಮ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಲೇ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂಥ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯನ ಉಪಜಾತಿಗಳನ್ನು ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನು ಸರಿ ಮಾಡುವಂಥ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದರೆ ಈಗ ಬ್ರಾಹ್ಮಣರಲ್ಲೂ ಏನು ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನು ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನು ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನು ನೀವು ಕೊಡಬೇಕಾಗಿತ್ತು. ಹಾಗಾಗಿ ರೈಟ್, ನಮ್ಮ ಜೊತೆ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಮಾಜಿ ಅಡ್ವೊಕೇಟ್ ಜನರಲ್. ರೈಟ್, ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ,
ಜಾತಿ ಗಣತಿ ಮಾಡಕ್ಕೆ ನಮ್ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ ಕೌಂಟೇ ಮಾಡಿಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದು ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನು ನೋಡಿದಾಗ ತಮಗೇನು ಅನ್ಸುತ್ತೆ ಅಂತ? ಅಂದರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂಥ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಅದಲ್ದಲೇ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ಮ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಲೇ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂಥ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯನ ಉಪಜಾತಿಗಳನ್ನು ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡುವಂತ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದರೆ ಈಗ ಬ್ರಾಹ್ಮಣರಲ್ಲೂ ಏನು ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನು ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನು ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನು ನೀವು ಕೊಡಬೇಕಾಗಿತ್ತು. ಹಾಗಾಗಿ ರೈಟ್, ನಮ್ಮ ಜೊತೆ ಅಶೋಕ್ ಹಾರ್ನಳ್ಳಿ ಅವರಿದ್ದಾರೆ, ಮಾಜಿ ಅಡ್ವೊಕೇಟ್ ಜನರಲ್. ರೈಟ್, ಪ್ರತಿಕ್ರಿಯೆ ನೀಡಿದ್ದಾರೆ ಅವರು, ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮ ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ ಕೌಂಟೇ ಮಾಡಿಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದು ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನು ನೋಡಿದಾಗ ತಮಗೇನು ಅನ್ಸುತ್ತೆ ಅಂತ? ಅಂದರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂಥ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ. ಅದಲ್ದಲೇ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ಮ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಲೇ ಹೇಳಿದ್ರು. ಒಂದು 20% ಜನ